ನೋಡ್ತಿದ್ರೆ ಬಿಜೆಪಿ ಜೊತೆ ವಕ್ಫ್ ಕಾನೂನು ರದ್ದತಿಗೆ ಕಾಂಗ್ರೆಸ್ ಮುಂದಾಗಲಿ ಒಬಾಮಾ ಬುಕ್ಕಿನಲ್ಲಿ ಬರೆದಿದ್ದಾರೆ. ಇನ್ನು 10 ವರ್ಷ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ರೆ ಈ ದೇಶವನ್ನೇ ಮಾರಿ ಹೋಗ್ತಿದ್ರು. ಮಹಾರಾಷ್ಟ್ರ ಜನರು ಬುದ್ಧಿವಂತರು, ಕಾಂಗ್ರೆಸ್ಗೆ ತಕ್ಕ ಪಾಠವನ್ನೇ ಕಲಿಸಿದ್ದಾರೆ. ತೇರದಾಳ್ ಶಾಸಕ ಸಿದ್ದು ಸವದಿ ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದೆಲ್ಲವೂ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಮುಗಳಖೋಡ ಪಟ್ಟಣದಲ್ಲಿ ಆಕ್ರೋಶವನ್ನ ಹೊರಹಾಕಿದ ಘಟನೆ ಇದಾಗಿದೆ. ಅಂದಿನ ಪಿಎಂ ಮನಮೋಹನ್ ಸಿಂಗ್ ಕಾನೂನು ತಿದ್ದುಪಡಿ ಮಾಡಿದ್ದಾರೆ. ವಕ್ಫ್ ಬೋರ್ಡ್ ಕೈ ಮಾಡಿದ್ದಲ್ಲಿ ಆಸ್ತಿ ಕೊಡಬೇಕು. ಹಿಂಗೆ ಮಾಡುತ್ತಾ ಹೋದ್ರೆ ದೇಶದ ಆಸ್ತಿಯನ್ನ ಲೂಟಿ ಮಾಡುತ್ತಾರೆ. ಈಗಾಗಲೇ 9 ಲಕ್ಷ ಎಕರೆ ವಕ್ಫ್ ಬೋರ್ಡ್ ನಲ್ಲಿ ದಾಖಲಾಗಿದೆ. ಕಾಂಗ್ರೆಸ್ ಅವಧಿಯಲ್ಲಿ 1,000 ಎಕರೆ ದೆಹಲಿಯ ಪ್ರತಿಷ್ಠಿತ ಏರಿಯಾದಲ್ಲಿ ವಕ್ಫ್ ಆಸ್ತಿ ಎಂದು ಗುರುತಿಸಲಾಗಿದೆ. ಕಾಂಗ್ರೆಸ್ ಕಾನೂನು ರಚಿಸಿದ್ದರಿಂದ ನಮ್ಮ ಅವಧಿಯಲ್ಲಿ ಕಾನೂನು ರೀತಿಯಲ್ಲಿ ಅವರಿಗೆ ಜಮೀನು ಹೋಗಿರಬಹುದು. ನಾವು ಆ ಕಾನೂನನ್ನ ತೇರು ಮಾಡೋಕೆ ಮುಂದಾಗಿದ್ದೇವೆ. ಕಾಂಗ್ರೆಸ್ನವರು ನಮ್ಮ ಜೊತೆ ಕೈ ಜೋಡಿಸಲಿ. ಯಾಕಂದ್ರೆ ರಾಜ್ಯ ಲೂಟಿ ಆಗೋದಲ್ಲ, ಆಯಾ ಸಮುದಾಯಕ್ಕಿರ್ತಕ್ಕಂಥ ದುಡ್ಡ ಸದುಪಯೋಗ ಆಗಿಲ್ಲ, ದುರುಪಯೋಗ ಆಗ್ಯದ. ಅದಕ್ಕೆ ಉದ್ದಟತನದ ಉತ್ತರ ಕೊಡೋದ್ರ ಮುಖಾಂತರ ಹೌಸ್ ನಡಿಗೊಡಬಾರ್ದು ಅನ್ನುವಂಥ ದುರುದ್ದೇಶ ಈ ಸರ್ಕಾರದದ. ಆ ಕಾರಣಕ್ಕಾಗಿ ನಾವು ಸಾಧ್ಯದಷ್ಟು ಸಾಕಷ್ಟು ನಮ್ಮ ವಿರೋಧ ಪಕ್ಷದವರು ಸಹಕಾರ ಕೊಟ್ಟರೂ ಸಹಿತ ಅದಕ್ಕೆ ಉದ್ದಟತನದ ಪ್ರಚೋದನಕಾರಿ ಉತ್ತರ ಕೊಡೋದ್ರ ಮುಖಾಂತರ ಆ ಅಧಿವೇಶನ ಮೊಟಕುಗೊಳಿಸಬೇಕನ್ನುವಂಥ ದುರುದ್ದೇಶ ಸರ್ಕಾರದದ. ಆ ಕಾರಣಕ್ಕಾಗಿ ನಾವು ಇಂಥ ಹಗರಣಗಳನ್ನು ಎಷ್ಟು ದಿನ ಸಹಿಸ್ಕೊಳ್ಳೋಕೆ ಸಾಧ್ಯ ಅದ? ಲೂಟಿ ಮಾಡಲಾಗ ಆಯಾ ಸಮುದಾಯಗಳ ನ್ಯಾಯ ಸಿಗಬೇಕಲ್ಲ. ಆ ಕಾರಣಕ್ಕೆ ಅದಕ್ಕೆ ಶಾರ್ಟಾಗಿ ಸಮರ್ಪಕ ಉತ್ತರ ಕೊಟ್ರೆ ಹೌಸ್ ಸರಿಯಾಗಿ ನಡೀತದೆ. ಆ ಕಾರಣಕ್ಕೆ ಉತ್ತರ ಕರ್ನಾಟಕ ಕೃಷ್ಣಾದ ಮುಳುಗಡೆ ಇರ್ಬೋದು, ಈ ಭಾಗದ ಅನೇಕ ಸಮಸ್ಯೆಗಳ ಜ್ವಲಂತ ರೈಲ್ವೆ ಲೈನ್ ಇರ್ಬೋದು, ಇವೆಲ್ಲ ಜ್ವಲಂತ ಸಮಸ್ಯೆಗಳದಾವೆ. ಅದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಆಗಬೇಕನ್ನುವಂಥ ಅಪೇಕ್ಷೆ ನಮ್ಮದು. ಸರ್, ಉಪಚುನಾವಣೆ ಬಗ್ಗೆ ಏನು ಹೇಳ್ತೀರಿ?